ಅದೇ ಹೇಳಿಲ್ವಾ, ಹಿಮ್ಮತ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಸ್ವಾಗತ ಸುಸ್ವಾಗತ. ರೈಟ್ ಸೈಡ್ ಇದೆ. ಇದು ಈ ಕಡೆ ಹಿಮ್ಮತ್ ಗೋಪಾಲ ಸ್ವಾಮಿ ಬೆಟ್ಟ ಹೋಗುತ್ತೆ. ಸ್ಟ್ರೈಟ್ ಹೋಯಿತು ಅಂದರೆ ಬಂಡೀಪುರ. ಅಯ್ಯೋ ಹೆಂಗೆ ಕಾಣಿಸ್ತದೆ ಅಂದರೆ ಎದುರುಗಡೆಯಿಂದ ಲಿಟ್ರಲಿ ಬೇರೆ ವೈಬೇ ಕೊಡ್ತಾ ಇದೆ ಗುರು. ಆನೆಗಿನ್ನೆ ಸ್ಪಾಟ್ ಆಗ್ಬಿಡ್ಬೇಕು. ಏನು ಹೇಳಿ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ. ಓಕೆ, ವ್ಲಾಗ್ ಮಾಡ್ತೀಯಲ್ವಾ, ವಿಡಿಯೋ ಮಾಡ್ತೀಯಲ್ವಾ, ಮಾತಾಡ್ಕೊಂಡು ವಿಡಿಯೋ ಮಾಡ್ತೀಯಲ್ವಾ? ಓಕೆನಾ. ಏನಾದರೂ ಸೈಟ್ ಆಯಿತು ಅಂದರೆ ಆನ್ ಆಗಿರುತ್ತೆ. ಓಕೆನಾ, ಒಂದೇ ಪ್ರೆಸ್ಸು. ಅಕಸ್ಮಾತ್ ಪಿಕ್ 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 ಅಂತ ಆಫ್ ಆಯಿತು ಅಂದರೆ ಇಲ್ಲೊಂದು ಸೈಡ್ ಬಟನ್ ಇದೆ, ಒಂದೇ ಪ್ರೆಸ್ಸು ಆನ್ ಆಗುತ್ತೆ. 2 ಸೆಕೆಂಡ್ 3 ಸೆಕೆಂಡ್ ಆದಮೇಲೆ ಮೇಲ್ಗಡೆ ಬಟನ್ ಇದೆ, ಅದನ್ನು ಪ್ರೆಸ್ ಮಾಡು, ಮುಗೀತು. ಓಕೆ, ಸೊ ನಮ್ಮ ಬಂಡೀಪುರಕ್ಕೆ ನಿಮಗೆಲ್ಲ ಸ್ವಾಗತ. ನನ್ನ 2ನೇ ಮನೆಗೆ ನನ್ನ ಗಾಡಿಯಲ್ಲಿ, ನನ್ನದೇ ಸ್ವಂತ ಗಾಡಿಯಲ್ಲಿ ಮೊದಲನೇ ಸತಿ ಬರ್ತಾ ಇರೋದು. ಬೇಜಾನ್ ಕಡೆ ಹೋಗಿದ್ದೀನಿ 5 ವರ್ಷದಿಂದ ಫೋಟೋಗ್ರಫಿ ಮಾಡಿಕೊಂಡು. ಎಲ್ಲೂ ಈ ಜಾಗಕ್ಕೆ ಬರೋಷ್ಟು ಒಂದು ಖುಷಿ, ಸಂತೋಷ, ನೆಮ್ಮದಿ ಎಲ್ಲೂ ಸಿಗೋದಿಲ್ಲ. ಸೊ ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸಸ್ ಟು ಕಮ್. ವರ್ಷದಲ್ಲಿ ಮುಂಚೆ ಅಂತೂ ತುಂಬಾ ಬರ್ತಾಯಿದ್ದೆ. ಇವಾಗ ಕೆಲಸ ಅಂತ ಶುರು ಆದಮೇಲೆ ಸ್ವಲ್ಪ ಕಮ್ಮಿ ಆಗಿದೆ. ಆದರೂ ಯಾವತ್ತಿಗೂ ಈಗ ಜಾಗನ ಮರೆಯೋದಕ್ಕಾಗೋದಿಲ್ಲ. ಅಷ್ಟು ಬ್ಯೂಟಿಫುಲ್ ಫಾರೆಸ್ಟ್ ಈ ನಮ್ಮ ಬಂಡೀಪುರ. ಕನ್ನಡಿಗರಾದವರು ಎಲ್ಲರೂ ಈ ಕಾಡಿಗೆ ರೈಡ್ ಹಾಕಿ, ಮೋರ್ ಇಂಪಾರ್ಟೆಂಟ್ಲಿ ನಿಯಮಗಳು, ರೂಲ್ಸ್ನ ಫಾಲೋ ಮಾಡ್ಕೊಂಡು ಬನ್ನಿ. ಯಾವುದೇ ಕಾರಣಕ್ಕೂ ಎಲ್ಲೂ ನಿಲ್ಲಿಸಬೇಡಿ. ಸೈಟಿಂಗ್ ಆದರೂ ಸಫಾರಿ ಜೀಪಲ್ಲಿದ್ದರೆ ಮಾತ್ರ ನಿಮಗೆ ನಿಲ್ಲಕ್ಕೆ ಪರ್ಮಿಷನ್ ಇರೋದು, ಬೇರೆ ಕಡೆ ಎಲ್ಲೂ ಇರೋದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಮುಗಿಸಿ ಹೋಯ್ತು ಒಳಗಡೆ. ನಿಮ್ಮ ಪ್ರೈವೇಟ್ ಸ್ವಂತ ವಾಹನದಲ್ಲಿ ಬಂದಿದ್ದೀರಾ ಅಂದರೆ ದಯವಿಟ್ಟು ನಿಲ್ಸೋಕ್ಕೆ ಹೋಗಬೇಡಿ. ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇರೋದು. ಆಮೇಲೆ ಕಾಲು ತುಳಿತ ಅದು ಇದು ಆನೆ ಬಂದು ಅಟ್ಯಾಕ್ ಮಾಡ್ತು ಅಂದರೆ ಆನೆನ ಮೊದಲು ಹೊಡಿಯೋದು, ನಿಮ್ಮ ನೋಡಿಯೋದಿಲ್ಲ. ಸೊ ನಿಮ್ಮ ತಪ್ಪಿಗೆ ಆನೆ ಬಲಿ ಆಗಬಾರ್ದು, ಆ ಥರ ಯಾವುದೇ ಪ್ರಾಣಿನೂ ಬಲಿ ಆಗಬಾರ್ದು. ಸೊ ಈ ಥರ ಎಲ್ಲ ತಲೆಯಲ್ಲಿ ಇಟ್ಕೊಂಡು ಬನ್ನಿ. ಬಿ ರೆಸ್ಪೆಕ್ಟ್ಫುಲ್ ಟು ನೇಚರ್ ಆ್ಯಂಡ್ ನೇಚರ್ ವಿಲ್ ಬಿ ರೆಸ್ಪೆಕ್ಟ್ಫುಲ್ ಟು ಯು. ಅಕಸ್ಮಾತಾಗಿ ಆನೆ ಮುಂಚಿತವಾಗಿ ರೋಡ್ ಮಧ್ಯಕ್ಕೆ ಬಂದ್ಬಿಟ್ಟಿತ್ತು ಅಂದರೆ ನಿಮ್ಗೆ ಯಾವುದೂ ಆಪ್ಷನ್ ಇರಲ್ಲ, ನಿಲ್ಲಬೇಕಾಗುತ್ತೆ. ಯೂ ಟರ್ನ್ ಹೊಡಿಯೋಕ್ಕೆ ರೆಡಿ ಇರಿ ಇನ್ ಕೇಸ್ ಆಫ್ ಅ ಚಾರ್ಜ್. ಸೊ ಇವಾಗ ಬಂಡೀಪುರನ ಮೇಲೆ ಹತ್ತೋದಕ್ಕೆ ಶುರು ಮಾಡ್ತಾಯಿದ್ದೀವಿ ಅಫಿಷಿಯಲಿ. ತುಂಬ ಒಂದು ಹ್ಯಾಪಿ ಮೂಮೆಂಟ್ ನನಗೆ ಇದು. ಯಾಕಂದರೆ ನನಗೆ ಗಾಡಿಯಲ್ಲಿ ನನ್ನ ಫೇವ್ರೆಟ್ ಪ್ಲೇಸಿಗೆ ನಾನು ಮೊದಲನೇ ಸತಿ ಅನ್ಪ್ಲ್ಯಾನ್ಡಾಗಿ ಬರ್ತಾಯಿದ್ದೀನಿ. ಯಾವುದೇ ಥರ ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಒಂದು ಸಿಚುವೇಶನ್ ಬಂದು ಅದರಿಂದ ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿ ಆ ಸಲುವಾಗಿ ಬರ್ತಾ ಇರೋದು. ಸೊ ಇಟ್ಸ್ ಅನ್ ಅಮೇಝಿಂಗ್ ಟೈಮ್. ಅದು ಈ ಥರ ಟೈಮಲ್ಲಿ ಇವಾಗ ಏನು ಅಂದರೆ ಮಳೆಗಾಲದಿಂದ ಕಾಡು ಫುಲ್ಲು ಹಸಿರಾಗಿರುತ್ತೆ. ಆಮೇಲೆ ಸಫಾರಿಗೆ ಬಂದರು ಅಥವಾ ಎಲ್ಲಿ ರೋಡಲ್ಲಿ ರೈಡ್ಗೆ ಅಂತ ಬಂದ್ರೂ ಸೈಟಿಂಗ್ಸ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಬಂದರೆ ನಮ್ಮ ತಾಯಣೆಗೂ ನಿಮ್ಗೇನು ಸಿಗೋಲ್ಲ, ಹೇಳ್ತಾ ಇದ್ದೀನಿ ಇವಾಗಲೇ. ಸ್ವಲ್ಪ ಮಣ್ಣಿರುತ್ತೆ, ಅಲ್ಲಿ ಇಲ್ಲಿ ಕೇರ್ಫುಲ್ ಆಗಿರಿ. ಸೊ ಪ್ಲೀಸ್ ಬಿ ಕೇರ್ಫುಲ್ ವೈಲ್ ಡ್ರೈವಿಂಗ್. ಥ್ಯಾಂಕ್ಸ್ ಟು ನಮ್ಮ ಬೈಕರ್ ಪ್ರಣವ್, ಅವನ ಕ್ಯಾಮ್ರಲ್ಲೇ ವ್ಲಾಗ್ ಮಾಡ್ತಾ ಇರೋದು. ಇದು ನಮ್ಮ ಮೊದಲನೇ ವ್ಯೂ. ಇಲ್ಲಿಂದ ನಿಮ್ಮ ಸಫಾರಿ ಟ್ರೈಲ್ ಸ್ಟಾರ್ಟ್ ಆಗುತ್ತೆ. ಈ ಥರ ನೋಡಿ, ರೋಡಲ್ಲಿ ಪ್ರಾಣಿಗಳು ಕ್ರಾಸ್ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಗಾಡಿನ ಸ್ಲೋ ಮಾಡ್ಕೊಳ್ಳಿ, ಅವಕ್ಕೆ ಹೋಗೋಕ್ಕೆ ಬಿಡಿ, ದಾರಿ ಕೊಡಿ. ಈ ರೋಡಲ್ಲೇ ಆನೆಗಳು ಇರುತ್ತೆ ಎಷ್ಟೊಂದು ಸತಿ. ಅದು ನಿಮ್ಮ ಲಕ್ ಮೇಲೆ ಡಿಪೆಂಡು, ಕಾಣಿಸುತ್ತೋ ಇಲ್ವಾ. ನಿಮಗೆ ಲಕ್ಕಿದ್ರೆ, ನಮ್ಮ ತಾಯನಾಗೂ ಹೇಳ್ತೀನಿ, ನಿಮಗೆ ಲಕ್ಕಿದ್ರೆ ಹುಲಿನೂ ಮೇನ್ ರೋಡಲ್ಲಿ ಕಾಣಿಸುತ್ತೆ. ನಮ್ಮ ಫ್ರೆಂಡ್ಸಿಗೆ ಎಷ್ಟೊಂದು ಜನಕ್ಕೆ ಕಾಣಿಸಿದೆ. ನನಗೆ ಹುಲಿ ಕಾಣಿಸಿಲ್ದೇ ಇದ್ದರೂ ಚಿರತೆ ಕಾಣಿಸಿದೆ. ಆ ಚಿರತೆ ಎಲ್ಲಿ ಕಾಣಿಸ್ತು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ. ಅಲ್ಲೊಂದು ಚಿಕ್ಕ ವಿ ಶೇಪ್ ಮರ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ನನಗೆ ಚಿರತೆ ಕಾಣಿಸಿತ್ತು. ಮೇಯ್ನ್ ರೋಡಲ್ಲಿ ಆಲ್ಮೋಸ್ಟ್ ಒಂದು 10 ನಿಮಿಷ ನೋಡಿದ್ವಿ ಚಿರತೆನ.
ಸೊ ತುಂಬ ಒಂದು ಒಳ್ಳೆ ಸೈಟಿಂಗ್, ಅದು ಮೇಯ್ನ್ ರೋಡಲ್ಲೇ ಸಿಕ್ಕಿದ್ದಕ್ಕೆ ನನ್ನ ಲಕ್ಕು ತುಂಬ ಚೆನ್ನಾಗಿದೆ. ಇಲ್ಲಿ ಬಂಡೀಪುರ ಕೆರೆ ಇದು ತುಂಬ ಫೇಮಸ್ಸು, ಈ ಬಂಡೀಪುರದಲ್ಲಿರೋ ಮೊದಲನೇ ಕೆರೆ. ಸೊ ಬಂಡೀಪುರ ಕಾಡು ಒಳಗಡೆ ತುಂಬ ಬೇರೆ ಬೇರೆ ವಾಟರ್ ಬಾಡೀಸ್ ಇದೆ, ಈ ಚಿಕ್ಕ ಚಿಕ್ಕ ವಾಟರ್ ಹೋಲ್ಗಳು, ಕೆರೆಗಳು, ಎಲ್ಲ ಪ್ರಾಣಿಗಳು ನೀರು ಕುಡಿಯೋಕ್ಕೆ ಬರೋವಂಥ ಒಂದು ಸಂಗತಿ. ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡಿ, ಚೆನ್ನಾಗಿದೆ ಕಾಡು, ಹಂಗೆ ನೋಡ್ಕೋತಾ ಹೋಗ್ತಾ ಇರಬೇಕು. ಸೊ ನಮ್ಮ ಬಂಡೀಪುರದಲ್ಲಿ ಇವಾಗ ಅಂದಾಜು ಒಂದು 220 ಇಂದ 230 ಹುಲಿಗಳಿದೆ. ನಮ್ಮ ಕರ್ನಾಟಕದ ಇಡೀ ಭಾರತದ ಮೊದಲನೇ ಹುಲಿ ಸಂರಕ್ಷಿತ ಪ್ರದೇಶ ನಮ್ಮ ಬಂಡೀಪುರ. ನಾವೆಲ್ಲ ಕನ್ನಡಿಗರಿಗೂ ಒಂದು ಹೆಮ್ಮೆಯ ವಿಷಯ ಇದು. 1953ರಲ್ಲಿ ಇದು ಟೈಗರ್ ರಿಸರ್ವ್ ಆಗಿ ಕನ್ವರ್ಟ್ ಆಯಿತು. ಅದಕ್ಕಿಂತ ಮುಂಚೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಈ ಜಾಗವನ್ನು ವೇಣುಗೋಪಾಲ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ವನ್ಯಜೀವಿ ಸಂರಕ್ಷಣೆ ಧಾಮ ಅಂತ ಮಾಡಿದ್ರು. ಅದಾದಮೇಲೆ 53ರಲ್ಲಿ ಟೈಗರ್ ರಿಸರ್ವ್ ಅಂತ ಘೋಷಣೆ ಆಯಿತು ಅಂಡರ್ ಪ್ರಾಜೆಕ್ಟ್ ಟೈಗರ್. ಶುರು ಮಾಡಿದಾಗ ಇಲ್ಲಿ ಕೇವಲ 15ರಿಂದ 19 ಹುಲಿ ಇತ್ತು ಅಂತ ಕೇಳಿದ್ದೀನಿ. ಇವಾಗ ಅದೇ ಒಂದು ಸಕ್ಸಸ್ ಸ್ಟೋರಿಯಾಗಿ 230 ಹುಲಿ ಆಗಿದೆ. ಹುಲಿ ಅಲ್ಲದೆ ಚಿರತೆ, ಆನೆ, ಕರಡಿ ಎಲ್ಲ ಇದೆ ಇಲ್ಲಿ. ಇಂಥದ್ದಿಲ್ಲ ಅಂತಿಲ್ಲ, ಯಾವ ಕಾಡಿಗೂ ಕಮ್ಮಿ ಇಲ್ಲ. ಎಲ್ಲರೂ ಕಾಡು ಅಂದರೆ ಎಲ್ಲ ಸಾಮಾನ್ಯ ರಣತಂಬೋರು, ನಮ್ಮ ಕಾರ್ಬೆಟು, ಇಲ್ಲಿ ನೋಡಿ ಜಿಂಕೆಗಳು. ರಣತಂಬೋರು ಕಾರ್ಬೆಟ್ ಅಂತ ಹೋಗ್ತಾರೆ. ಆ ಕಾಡುಗಳಷ್ಟೇ ಅದಕ್ಕಿಂತನೂ ಸುಂದರವಾಗಿರೋ ಅಂಥ ಕಾಡು ನಮ್ಮ ಬಂಡೀಪುರ. ಸೊ ಇಲ್ಲಿ ಬನ್ನಿ, ಜಾಸ್ತಿ ರೆಸ್ಪೆಕ್ಟ್ಫುಲ್ಲಾಗಿ ಇಲ್ಲಿಯ ಒಂದು ಸೌಂದರ್ಯವನ್ನು ನೀವು ವೀಕ್ಷಿಸಬೇಕು. ನೋಡ್ಬೋದು ನೀವು 200 ಚಿರತೆಗಳಿದೆ ನಮ್ಮ ಕಾಡಲ್ಲಿ, ಅಷ್ಟೇ ಹುಲಿಗಳು ಇದೆ. ಸೊ ಸುಮಾರು ಒಂದು 13 ರೇಂಜ್ಗಳಿದೆ, 13 ವಲಯಗಳಿವೆ ಬಂಡೀಪುರದಲ್ಲಿ. ಅರ್ಧ ಮೈಸೂರು, ಅರ್ಧ ಚಾಮರಾಜನಗರಕ್ಕೆ ಸೇರುತ್ತೆ. ಹಾಂ, ಸಫಾರಿ ಮಧ್ಯಾಹ್ನದ ಹೊತ್ತಿರುತ್ತೆ ಗುರು, ಮಧ್ಯಾಹ್ನದ ಹೊತ್ತು 1.5 ಗಂಟೆ ಏನೋ. ಅದಾದಮೇಲೆ ನಾವು ಅಲ್ಲಿ ತನಕ ಕಬಿನಿ ತನಕ ಹೋಗ್ಬೇಕಲ್ಲ, ಲೇಟ್ ಆಗುತ್ತೆ. ಅಲ್ಲ ಕಣೋ, ಕಬಿನಿ ದಾರಿ ತುಂಬ ಚೆನ್ನಾಗಿದೆ, ನುಗು ಡ್ಯಾಮ್ ಎಲ್ಲ ಕಾಣಿಸುತ್ತೆ. ಸೊ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ತಮಿಳ್ನಾಡು ಕಡೆ ಹೋಗ್ಬಿಟ್ರೆ ಆಮೇಲೆ ನಮ್ಮ ಆಫೀಸ್ ಅವ್ರು ನಮ್ಮನ್ನ ಆಚೆ ಕಳಿಸ್ಬಿಡ್ತಾರೆ, ಬಿಡೋದಿಲ್ಲ. ದಟ್ ಇಸ್ ಆಲ್ಸೋ, ಮಧುಮಲೈ ಇಸ್ ಆಲ್ಸೋ ವಂಡರ್ಫುಲ್ ಫಾರೆಸ್ಟ್. ಇನ್ನೂ ಸ್ವಲ್ಪ ಹೈ ಮೌಂಟೇನಿಯಸ್ ರೀಜನ್ ನಮ್ಮ ಬಂಡೀಪುರಕ್ಕಿಂತ ಕಂಪೇರ್ ಮಾಡಿದ್ರೆ. ಸೊ ಇದು ಬಂದು ನೀವು ಒಂದು ವ್ಯೂ ಪಾಯಿಂಟ್ ನೋಡ್ಬೋದು, ತುಂಬ ಚೆನ್ನಾಗಿರೋವಂಥ ಒಂದು ವ್ಯೂ ಪಾಯಿಂಟು. ಇಲ್ಲಿ ಇಂಥ ಒಳ್ಳೆ ಕಾಡು, ಇವೆಲ್ಲ ಬಂದು ಊಟಿ ಪರ್ವತ, ಎಲ್ಲ ತಮಿಳ್ನಾಡಲ್ಲಿ ಇರೋವಂಥದ್ದು. ನೋಡಿ ಇಲ್ಲಿ ಮೋಡ ಮುಟ್ಟೋ ತನಕ ಕಾಡು ಹೋಗುತ್ತೆ. ಸೊ ಇಂಥ ಒಳ್ಳೆಯ ಕಾಡನ್ನು ಸಂರಕ್ಷಿಸಿ ಅದನ್ನು ಕಾಪಾಡುವಂಥ ಜವಾಬ್ದಾರಿ ನಮ್ಮದು. ಬನ್ನಿ, ಇದೇ ಥರ ಒಂದು ಚಿಕ್ಕ ಡಿವಿಯೇಷನಲ್ಲಿ ಹಿಂಗೆ ಬರುತ್ತೆ, ನೋಡ್ಕೊಂಡು ಹೋಗಿ. ನಿಲ್ಲಿಸ್ಬೇಡಿ, ನಿಲ್ಲಿಸ್ದಿರ ನೋಡ್ಕೊಂಡು ಹೋಗಿ. ಸರ್ ಅಲ್ಲಿ ಬೋರ್ಡ್ ಇದೆ, ಬೋರ್ಡ್ ಹಾಕೊಂಡ್ರು ಏನು ಈ ಥರ ಎಲ್ಲ ನುಗ್ಗಿದ್ರೆ ಬರ್ತಾ ಇದ್ದೀನಿ, ಸಡನ್ನಾಗಿ ಎದುರುಗಡೆ ಬಂದರೆ ಏನು ಮಾಡ್ತೀರಾ? ಏನು ಆಗಲಿ ಬಿಡಿ ಅಂತ ನಾವು ಹೋಗಿಂದೆ ಬಿಡಲ್ಲ. ಹೋಗಿಂದೆ ಹೋಗಿ. ಬೋರ್ಡ್ ಇದೆ, ಕೀಪ್ ಲೆಫ್ಟ್ ಅಂತ. ಇನ್ನೊಂದು ಅಮೇಝಿಂಗ್ ಫ್ಯಾಕ್ಟ್ ಏನು ಅಂದರೆ, ಇಡೀ ಈ ಹುಲ್ಗಾವಲಲ್ಲೇ, ಈ ಬುಷಸಲ್ಲೇ ಯಾವುದೋ ಒಂದು ಹುಲಿ ಎಲ್ಲ ಚಿರತೆ ಇರ್ಬೋದು, ನಿಮ್ಗೆ ಗೊತ್ತೇ ಇರಲ್ಲ. ಯು ಲಿಟ್ರಲಿ ಬಿ ಅ ಫ್ಯೂ ಫೀಟ್ ಅವೇ ಫ್ರಮ್ ದ ಟೈಗರ್ ಆರ್ ಲೆಪರ್ಡ್. ಸೊ ಈ ರೋಡಲ್ಲಿ ಇದೇ ಮರದ ಮೇಲೆ ನನಗೆ ಒಂದು ಸತಿ ಚಿರತೆ ಸಿಕ್ಕಿತ್ತು.
ಸೊ ಯು ನೆವರ್ ನೋ ವೆನ್ ಯು ಆರ್ ಲಕ್ಕಿ. ಸೊ ಜಸ್ಟ್ ಹ್ಯಾವ್ ದಟ್ ಪೇಷನ್ಸ್. ನೇಚರ್ ವಿಲ್ ರಿವಾರ್ಡ್ ಯು ಬ್ಯಾಕ್. ಯಾವಾಗ ಬೇಕೋ ಹಂಗೆ ಕಾಣಿಸ್ಕೊಳಕ್ಕಾಗಿದ್ರೆ ಹುಲಿ ಎಲ್ಲ ಹುಲಿ ನಾಯಿ ಆಗ್ಬಿಡ್ತಾಯಿತ್ತು ಅಲ್ವಾ. ನಾಯಿ ಯಾವಾಗ ಬೇಕು ಅಂದ್ರೆ ನಿಮ್ಮ ಮನೆ ಹತ್ರ ಯಾವುದೋ ಒಂದು ಬೀದಿ ನಾಯಿ ಇರ್ತದೆ ನೋಡಿ. ಸೊ ದೆರ್ ಇಸ್ ಅ ಸರ್ಟನ್ ಲೆವೆಲ್ ಆಫ್ ರೆಸ್ಪೆಕ್ಟ್ ಫಾರ್ ದ ವೈಲ್ಡ್ ಅನಿಮಲ್ ದಟ್ ಯು ಹ್ಯಾವ್ ಟು ಪೇ. ಸೊ ಇದೆಲ್ಲ ಕಾಣಿಸ್ತಾ ಇರೋದು ನಿಮಗೆ ತಮಿಳ್ನಾಡು ಕಡೆಯಿನ ಫಾರೆಸ್ಟು. ತಮಿಳ್ನಾಡು ಮಧುಮಲೈ ಬಂದ್ಬಿಟ್ಟು ಸುಮಾರು ಒಂದು 321 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ದೊಡ್ಡದಾಗಿದೆ. ಅದೇ ನಮ್ಮ ಬಂಡೀಪುರ ಬಂದ್ಬಿಟ್ಟು ಆಲ್ಮೋಸ್ಟ್ 1900 ಸ್ಕ್ವೇರ್ ಕಿಲೋಮೀಟ್ರು. ಬೆಂಗಳೂರಷ್ಟು 2ರಷ್ಟು ಸೈಜ್ ನಮ್ಮ ಬಂಡೀಪುರ ಕಾಡಿದೆ ಕರ್ನಾಟಕದಲ್ಲಿ. ಸೊ ಇವಾಗ ನೋಡ್ಬೋದು ನೋಡಿ ನೀವು ಎಂಥ ಮ್ಯಾಗ್ನಿಫಿಸೆಂಟ್ ವ್ಯೂ. ಸೊ ಇದನ್ನ ಕನ್ಸರ್ವ್ ಮಾಡೋದು ನಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ. ಪ್ಲೀಸ್ ಬಿ ರೆಸ್ಪೆಕ್ಟ್ಫುಲ್. ಸೊ ಇದು ಬಂದು ನೀವು ಒಂದು ವ್ಯೂ ಪಾಯಿಂಟ್ ನೋಡ್ಬೋದು, ತುಂಬ ಚೆನ್ನಾಗಿರೋ ಒಂದು ವ್ಯೂ ಪಾಯಿಂಟು. ಇಲ್ಲಿ ಇಂಥ ಒಳ್ಳೆಯ ಕಾಡು, ಇವೆಲ್ಲ ಬಂದು ಊಟಿ ಪರ್ವತ, ಎಲ್ಲ ತಮಿಳ್ನಾಡಲ್ಲಿ ಇರೋವಂಥದ್ದು. ನೋಡಿ ಇಲ್ಲಿ ಮೋಡ ಮುಟ್ಟೋ ತನಕ ಕಾಡು ಹೋಗುತ್ತೆ. ಸೊ ಇಂಥ ಒಳ್ಳೆಯ ಕಾಡನ್ನು ಸಂರಕ್ಷಿಸಿ ಅದನ್ನು ಕಾಪಾಡುವಂಥ ಜವಾಬ್ದಾರಿ ನಮ್ಮದು. ಬನ್ನಿ, ಇದೇ ಥರ ಒಂದು ಚಿಕ್ಕ ಡಿವಿಯೇಷನಲ್ಲಿ ಹಿಂಗೆ ಬರುತ್ತೆ, ನೋಡ್ಕೊಂಡು ಹೋಗಿ. ನಿಲ್ಲಿಸ್ಬೇಡಿ, ನಿಲ್ಲಿಸ್ದಿರ ನೋಡ್ಕೊಂಡು ಹೋಗಿ. ಒಂದು ಅಮೇಝಿಂಗ್ ಫ್ಯಾಕ್ಟ್ ಏನು ಅಂದರೆ, ಈ ಹುಲ್ಗಾವಲಲ್ಲೇ, ಈ ಬುಷಸಲ್ಲೇ ಯಾವುದೋ ಒಂದು ಹುಲಿ ಎಲ್ಲ ಚಿರತೆ ಇರ್ಬೋದು, ನಿಮ್ಗೆ ಗೊತ್ತೇ ಇರಲ್ಲ. ಯು ವಿಲ್ ಲಿಟ್ರಲಿ ಬಿ ಅ ಫ್ಯೂ ಫೀಟ್ ಅವೇ ಫ್ರಮ್ ದ ಟೈಗರ್ ಆರ್ ಲೆಪರ್ಡ್. ಸೊ ಈ ರೋಡಲ್ಲಿ ಇದೇ ಮರದ ಮೇಲೆ ನನಗೆ ಒಂದು ಸತಿ ಚಿರತೆ ಸಿಕ್ಕಿತ್ತು. ಸೊ ಯು ನೆವರ್ ನೋ ವೆನ್ ಯು ಆರ್ ಲಕ್ಕಿ. ಸೊ ಜಸ್ಟ್ ಹ್ಯಾವ್ ದಟ್ ಪೇಷನ್ಸ್. ನೇಚರ್ ವಿಲ್ ರಿವಾರ್ಡ್ ಯು ಬ್ಯಾಕ್. ಯಾವಾಗ ಬೇಕೋ ಹಂಗೆ ಕಾಣಿಸ್ಕೊಳಕ್ಕಾಗಿದ್ರೆ ಹುಲಿ ಎಲ್ಲ ಹುಲಿ ನಾಯಿ ಆಗ್ಬಿಡ್ತಾಯಿತ್ತು ಅಲ್ವಾ. ನಾಯಿ ಯಾವಾಗ ಬೇಕು ಅಂದರೆ ನಿಮ್ಮ ಮನೆ ಹತ್ರ ಯಾವುದೋ ಒಂದು ಬೀದಿ ನಾಯಿ ಇರ್ತದೆ ನೋಡಿ. ಸೊ ದೆರ್ ಇಸ್ ಅ ಸರ್ಟನ್ ಲೆವೆಲ್ ಆಫ್ ರೆಸ್ಪೆಕ್ಟ್ ಫಾರ್ ದ ವೈಲ್ಡ್ ಅನಿಮಲ್ ದಟ್ ಯು ಹ್ಯಾವ್ ಟು ಪೇ. ಇನ್ನೊಂದೇನು ಅಂದರೆ, ನಿಮಗೆ ಹುಲಿಗಳಲ್ಲದೆ ತುಂಬ ಒಳ್ಳೊಳ್ಳೆ ಪಕ್ಷಿಗಳು ಕಾಣುತ್ತೆ. ತುಂಬ ರೇರ್ ಸ್ಪೀಷೀಸ್ ಆಫ್ ಬರ್ಡ್ಸ್, ಅದನ್ನೆಲ್ಲ ನೋಡಿ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ತಿಳ್ಕೊಳ್ಳಿ. ನಿಮಗೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲೇ ಆಗಲಿ, ಜಂಗಲ್ ಲಾಡ್ಜಸಲ್ಲೇ ಯಾವುದೇ ಸಫಾರಿಯಲ್ಲಾದರೂ ತುಂಬ ಒಳ್ಳೊಳ್ಳೆ ಗೈಡ್ಸ್ ಇದ್ದಾರೆ, ನಿಮಗೆ ತುಂಬ ಒಳ್ಳೆ ಡ್ರೈವರ್ಸ್ ಇದ್ದಾರೆ. ಅವರು ನಿಮಗೆ ನಿಲ್ಲಿಸಿ ತೋರಿಸ್ತಾರೆ, ಈ ಥರ ಬರ್ಡ್ ಇದೆ ಇಲ್ಲಿ, ಈ ಥರ ಒಂದು ಪ್ರಾಣಿ ಇದೆ ಇಲ್ಲಿ ಅಂತ. ಸೊ ಸುಮ್ಮನೆ ಚಿರತೆ ನೋಡೋಕ್ಕೆ ಬೇರೆ ಬೇರೆ ಪ್ರಾಣಿಗಳನ್ನ ಇಗ್ನೋರ್ ಮಾಡಬೇಡಿ ಸಫಾರಿಯಲ್ಲಿ. ಸುಮ್ಮನೆ ಕಡೆಗಣಿಸೋದು ಒಳ್ಳೆಯದಲ್ಲ, ಎಲ್ಲ ಪ್ರಾಣಿಗಳನ್ನೂ ನೋಡಿ. ಸೊ ನೀವು ಕೇಳ್ಬೋದು, ಗಾಡಿ ನಿಲ್ಲಿಸೋದಿಲ್ಲ ಸರಿ, ಅಥವಾ ಗಾಡಿ ಏನಾದ್ರು ಬ್ರೇಕ್ ಡೌನ್ ಆಯಿತು ಮಧ್ಯ, ಏನು ಮಾಡೋದು, ಆವಾಗ ನಿಲ್ಲಿಸಲೇಬೇಕಲ್ಲ. ಹೌದು, ನಿಲ್ಲಿಸಲೇಬೇಕು. ಕೂಡಲೇ ಈ ಫಾರೆಸ್ಟ್ ಹೆಲ್ಪ್ಲೈನ್ ನಂಬರ್ ಇರುತ್ತೆ, ಅದಕ್ಕೆ ಫೋನ್ ಮಾಡಿ, ಅವ್ರು ಯಾರಾದರೂ ಅಸಿಸ್ಟೆಂಟ್ಸ್ನ ಕಳಿಸ್ತಾರೆ. ಆ ನಂಬರ್ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಒಂದು ಸ್ವಲ್ಪ ಹೊತ್ತಲ್ಲಿ. ಇಲ್ಲಿ ನೋಡಿ, ನೋ ಪಾರ್ಕಿಂಗ್, 1000 ಫೈನ್ ಫಾರ್ ವಯೋಲೇಷನ್. ₹1000 ಕಟ್ಟಿಸ್ಕೊತಾರೆ, ಬೈತಾರೆ, ಮಕ್ಕುಗಿಸ್ಕೊಳ್ಳೋದು ಏನಕ್ಕೆ? ದುಡ್ಡು ಹೋದ್ರೂ ಹೋಯ್ತು, ಮರ್ಯಾದೆನೂ ಹೋಗುತ್ತೆ ಅದ್ರ ಜೊತೆ. ಸೊ ದಯವಿಟ್ಟು ರೆಸ್ಪೆಕ್ಟ್ಫುಲ್ಲಾಗಿರೋ ಅಂಥದ್ದು ನಮ್ಮ ಕೆಲಸ. ಅವ್ರ ಕೆಲಸ ಮಾಡ್ತಾಯಿದ್ರೆ ನಾವು ನಮ್ಮ ಕೆಲಸ ಮಾಡಬೇಕು. ಇವಾಗಲೂ ಯಾವುದೇ ಕ್ಷಣದಲ್ಲೂ ಹಿಂಗೊಂದು ಟಕ್ ಅಂತ ಒಂದು ಚಿರತೆ ಎಗರೋಗ್ಬೋದು, ಇಲ್ಲ ಹುಲಿ ಪಾಸ್ ಆಗ್ಬೋದು, ಇಲ್ಲ ಆನೆ ಬರ್ಬೋದು, ನಿಮಗೆ ಗೊತ್ತಿರಲ್ಲ. ಸೊ ಜಸ್ಟ್ ಬಿ ರೆಡಿ. ಸಿಗಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ, ಅಷ್ಟು ಮೆಚುರಿಟಿ ಇಟ್ಕೊಂಡು ಬನ್ನಿ. ವ್ಲಾಗಿಂಗ್ ಎಲ್ಲ ಮಾಡೋವಂಥವನಲ್ಲ ನಾನು. ಸೊ ಮೋರ್ ಆಫ್ ಜಸ್ಟ್ ಎಂಜಾಯರ್ ಆಫ್ ರೈಡ್ಸ್. ಬರ್ತೀನಿ, ಸುತ್ತಾಡ್ತೀನಿ. ಸೊ ನಮ್ಮ ಬಂಡೀಪುರ ನನ್ನ ಬೈಕಲ್ಲಿ ಮೊದಲನೇ ಸತಿ ಬರ್ತಾ ಇದ್ದಾನೆ ಅಂತ ಒಂದು ಇದಕ್ಕೆ ನಮ್ಮ ಬೈಕರ್ ಪ್ರಣವ್ ಅವರ ವ್ಲಾಗಿಂಗ್ ಎಕ್ವಿಪ್ಮೆಂಟ್ನ ತಗೊಂಡು ವ್ಲಾಗ್ ಮಾಡಿ ತುಂಬ ಖುಷಿ ಆಯಿತು. ಸೊ ನೀವು ಇನ್ನೊಂದು ನೋಡಬೇಕಾಗಿರೋದು ಏನು ಅಂದರೆ, ಇಲ್ಲಿ ಸೋಲಾರ್ ಪ್ಯಾನೆಲ್ಸ್ನ ಹಾಕಿದ್ದಾರೆ ಸುಮಾರು ಕಡೆ.
ನಮ್ಮ ಬಂಡೀಪುರ ಕೆರೆ ಒಳಗಡೆ ಸುಮಾರು ಕೆರೆಗಳಿದೆ, ಲೆಕ್ಕ ಇಲ್ಲದೆ ಇರೋಷ್ಟು ಕೆರೆಗಳಿವೆ. ಅವೆಲ್ಲ ಸಮ್ಮರಲ್ಲಿ ಡ್ರೈ ಅಪ್ ಆದಾಗ ಈ ಥರ ವರ್ಷ ಪೂರ್ತಿ ನೀರಿರುವಂಥ ಕೆರೆಗಳಿಗೆ ಆನೆಗಳು ಎಲ್ಲ ಪ್ರಾಣಿಗಳು ಬಂದು ನೀರು ಕುಡಿಯುತ್ತೆ. ಇಲ್ಲಿ ನಿಮಗೆ ಒಂದು ಆನೆ ಕಾಣಿಸ್ತಾ ಇದೆ ಸ್ನೇಹಿತರೆ, ಅಂದ್ಕೊಂಡು ಆನೆ ನೋಡ್ಬೋದು. ಇವು ಕಾಡಿನ ಆನೆಗಳಲ್ಲ, ಸಾಕಿರುವಂತಹ ಆನೆಗಳು. ಸೊ ಇಂಥ ಮೋಸ್ಟ್ಲಿ ದಸರಾ ಟೈಮ್ಗೆ ಅಂತ ಏನಾರು ಆಚೆ ಹಾಕಿದಾರ ಅಂತ ಏನಾದ್ರು ಕರ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಪ್ರಶ್ನೆ, ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಇದೆ ತೋರಿಸಿದ್ದು ನಾನು ಆಗಲೇ ಚಿರತೆ ನೋಡಿದ ಜಾಗ, ಇಲ್ಲೇ ಇರುತ್ತೆ, ಕಣ್ಣಿಗೆ ಕಾಣಲ್ಲ ಅಷ್ಟೆ. ಇದು ನಮ್ಮ ಗೌರ್ಮೆಂಟ್ ಸರ್ಕಾರದ ವಸತಿ ನಿಲಯ. ನೀವು ಇಲ್ಲಿ ಅವರು ಫಾರೆಸ್ಟ್ ರೇಂಜರ್ಸು ಅಲ್ಲಿರೋರು, ಅವ್ರು ನಡೀತಾ ಇದ್ದಾರೆ, ನಾವು ನಡೀತೀವಿ ಅಂತ ನಡ್ಕೊಂಡು ಹೋಗ್ಬಿಡ್ಬೇಡಿ, ಆಚೆ ಜೀವಂತವಾಗಿ ಬರೋದಿಲ್ಲ. ಸೊ ಈ ಸರ್ಕಾರಿ ವಸತಿ ನಿಲಯನ ನೀವು www.bandipur.tigerreserve.org ಅನ್ನೋ ಒಂದು ವೆಬ್ಸೈಟಲ್ಲಿ ನೀವು ಮುಂಚಿತವಾಗಿ ಬುಕ್ ಮಾಡಿಕೊಂಡು ಕಾಡಿನ ಮಧ್ಯಾಹ್ನ ಇದ್ದು ಕಾಡಿನ ಒಂದು ಸೌಂದರ್ಯವನ್ನು ನೀವು ನೋಡ್ಬೋದು. ನೋಡಿ ಇಲ್ಲಿ ಜಿಂಕೆಗಳು ರೋಡಿಗೆ ಸಿಗುತ್ತೆ ಜಿಂಕೆಗಳಂತೂ ಇಲ್ಲಿ. ಆನೆ ನೋಡ್ದೆ ಹೌದಾ? ಎಲ್ಲ ರೆಕಾರ್ಡ್ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ. ಲಂಗೂರ್ ಬೇಬಿ ಇದೆ ನೋಡಿ ಇಲ್ಲಿ. ಇದು ನಮ್ಮ ಗೌರ್ಮೆಂಟ್ ಸರ್ಕಾರದ ವಸತಿ ನಿಲಯ. ನೀವು ಇಲ್ಲಿ ಅವರು ಫಾರೆಸ್ಟ್ ರೇಂಜರ್ಸು ಅಲ್ಲಿರೋರು, ಅವ್ರು ನಡೀತಾ ಇದ್ದಾರೆ, ನಾವು ನಡೀತೀವಿ ಅಂತ ನಡ್ಕೊಂಡು ಹೋಗ್ಬಿಡ್ಬೇಡಿ, ಆಚೆ ಜೀವಂತವಾಗಿ ಬರೋದಿಲ್ಲ. ಸೊ ಈ ಸರ್ಕಾರಿ ವಸತಿ ನಿಲಯನ ನೀವು www.bandipur.tigerreserve.org ಅನ್ನೋ ಒಂದು ವೆಬ್ಸೈಟಲ್ಲಿ ನೀವು ಮುಂಚಿತವಾಗಿ ಬುಕ್ ಮಾಡಿಕೊಂಡು ಕಾಡಿನ ಮಧ್ಯಾಹ್ನ ಇದ್ದು ಕಾಡಿನ ಒಂದು ಸೌಂದರ್ಯವನ್ನು ನೀವು ನೋಡ್ಬೋದು. ಸೊ ಇನ್ನು ಏನು ಅಂದರೆ ಇಲ್ಲಿರೋ ಲೇನ್ ಡಿಸಿಪ್ಲಿನ್ನ ಫಾಲೋ ಮಾಡಿ. ಬರೋ ಜಾಗದಲ್ಲಿ ಹೋಗಬೇಡಿ, ಹೋಗೋ ಜಾಗದಲ್ಲಿ ಬರಬೇಡಿ, ಹೋಗೋ ಜಾಗದಲ್ಲಿ ಹೋಗಿ ಬರೋ ಜಾಗದಲ್ಲಿ ಬನ್ನಿ. ಸೊ ಎಂಟ್ರಿ ಎಕ್ಸಿಟ್ ಪ್ರೊಸೀಜರ್ನ ಕರೆಕ್ಟಾಗಿ ಫಾಲೋ ಮಾಡಿ. ಅದು ನಮ್ಮ ಒಳ್ಳೇದಕ್ಕೆ ಮಾಡಿರೋದು. ಮುಂಚೆ 2 ಸೈಡ್ ಆಗಿತ್ತು. ಸೊ 2 ವೇ ಆದ್ದರಿಂದ ಕೊಲ್ಯೂಷನ್ಗಳು ಜಾಸ್ತಿ ಆಗೋದು ಮತ್ತು ಪ್ರಾಣಿಗಳಿಗೂ ಜಾಸ್ತಿ ತೊಂದರೆ ಆಗೋದು. ಸೊ ಇವಾಗ ಟ್ರಾಫಿಕ್ ಡೈವರ್ಟ್ ಆಗಿರೋದ್ರಿಂದ ಹೋಗೋರು ಹೋಗೋ ಕಡೆ, ಬರೋರು ಬರೋ ಕಡೆ. ಹೆಂಗೆ ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಸಪ್ರೇಟಾಗಿ ಮಾಡಿದ್ದಾರೆ, ನಮ್ಮ ತಿರುಪತಿ ಬೆಟ್ಟದಲ್ಲಿ ಸಪ್ರೇಟ್ ಮಾಡಿದ್ದಾರೆ, ಹಂಗೆ ಇಲ್ಲೂ ಮಾಡಿದ್ದಾರೆ. ಸೊ ಎಲ್ಲ ಕಡೆ ರೆಸ್ಪೆಕ್ಟ್ಫುಲ್ ಆಗಿರೋದು ನಮ್ಮ ಕರ್ತವ್ಯ. ಈ ಥರ ಇದೆ. ಪಕ್ಕದಲ್ಲೇ ನಾವು ಎಷ್ಟೊಂದು ಸತಿ ಇಲ್ಲಿ ದೊಡ್ಡ ಕಾಡ್ಕೋಣಗಳನ್ನ ನೋಡಿದ್ದೀನಿ. ನಮ್ಮ ಡ್ರೈವರ್ಸು ಗೈಡ್ಸು ಎಲ್ಲ ಇಲ್ಲಿ ಹುಲಿಗಳು ಕ್ರಾಸ್ ಆಗಿರೋದು ನೋಡಿದ್ದಾರೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಯರ್ ಲಕ್. ಇಫ್ ಯು ಆರ್ ಲಕ್ಕಿ, ಎನಿಥಿಂಗ್ ಕ್ಯಾನ್ ಬಿ ಸೀನ್. ಸೊ ಈ ರಸ್ತೆ ಏನಿದೆ, ನಮ್ಮ ಬಂಡೀಪುರ ಮಧ್ಯ ಹಾದು ಹೋಗುವ ರಸ್ತೆ ಏನಿದೆ, ಅದು ಬೆಳಗ್ಗೆ 6ರಿಂದ ರಾತ್ರಿ 8 ಗಂಟೆ 9 ಗಂಟೆ ತನಕ ಓಪನ್ ಇರುತ್ತೆ. ಅದಾದಮೇಲೆ ವನ್ಯಜೀವಿಗಳ ಹರಿದಾಡುತ್ತವೆ. ರಾತ್ರಿ ಹೊತ್ತು ಸುಮಾರು ಟೈಗರು, ಚಿರತೆಗಳೆಲ್ಲ ನಾಕ್ಟರ್ನಲ್ ಸ್ಪೀಷೀಸ್ ಆದಾಗಿಂದ ನೈಟ್ ಆ್ಯಕ್ಟಿವಿಟಿ ಜಾಸ್ತಿ ಇರೋದರಿಂದ ಹಾಲ್ಟ್ ಮಾಡಿರ್ತಾರೆ. ಎಲ್ಲ ಆಚೆ ಕಾಯ್ತಾ ಇರುತ್ತೆ, ಲಾರಿಗಳು, ಕಾರ್ಗಳು, ಬಸ್ಗಳು. 6 ಗಂಟೆಗೆ ಬಿಡ್ತಾರೆ ಮತ್ತೆ.
ನಮ್ಮ ಕೇರಳ ಗೌರ್ಮೆಂಟು 24 hours ಬಿಡಿ, ಲಾಕ್ ಮಾಡಬೇಡಿ ಅಂತ ಹೇಳ್ತಾ ಇದೆ. ಏನು ತಲೆ ಏನು ಮಾತಾಡ್ತಿದ್ದಾರೋ ತೊಳ್ದಿನ ಮಾತಾಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ. ಆಮೇಲೆ ಯಾವುದೇ ಕಾರಣಕ್ಕೂ ಬರೋರು ಓವರ್ ಸ್ಪೀಡ್ ಮಾಡಬೇಡಿ, ಲಿಮಿಟಲ್ಲಿ ಓಡಿಸಿ. ಓವರ್ ಸ್ಪೀಡ್ ಮಾಡಿದ್ರೆ ನಿಮಗೂ ಜಾಸ್ತಿ ಹೊತ್ತು ಕಾಣೋದಿಲ್ಲ, ಕಾಡು ಎಂಜಾಯ್ ಮಾಡೋದಕ್ಕಾಗೋದಿಲ್ಲ. ಆಮೇಲೆ ನೀವು ಯಾವುದೋ ಒಂದು ಪ್ರಾಣಿ ಬಂತು ಅಡ್ಡ ಅಂದ್ರೂ ಅದ್ರ ಗುದ್ದೋ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಒಂದು ಸೇಫ್ ಸ್ಪೀಡಲ್ಲಿ ಓಡಿಸಿ. ಈ ಥರ 40-50ರಲ್ಲಿ ಹೋದರೆ ಉತ್ತಮ. ಸೊ ಈ ಬೆಟ್ಟ ಏನು ಕಾಣಿಸ್ತಾ, ಈ ಬೆಟ್ಟದ ಹಿಂದೆನೂ ಒಂದು ಸಫಾರಿ ರೂಟ್ ಹೋಗುತ್ತೆ. ನಾವು ಜೀಪಲ್ಲಿ ಹೋದಾಗ ಅಲ್ಲಿ ಈ ಕ್ರಿಟಿಕಲಿ ಎಂಡೇಂಜರ್ಡ್ ರಣಹದ್ದುಗಳನ್ನ ನೋಡಿದ್ದೀನಿ. ಸೊ ರಣಹದ್ದುಗಳು ಸಿಗ್ತಾ ಇರುತ್ತೆ ಬಂಡೀಪುರದಲ್ಲಿ ಅವಾಗವಾಗ. ರಣಹದ್ದುಗಳು ಅಂದರೆ ಯಾರಿಗೆ ಕನ್ನಡ ಬರಲ್ಲ, ಬ್ರೋ ಐ ಆಮ್ ಫ್ರೆಂಚ್, ಐ ಸ್ಟಡಿಡ್ ಫ್ರೆಂಚ್ ಇನ್ ಸ್ಕೂಲ್ ಬ್ರೋ ಅಂತ ಹೇಳೋರಿಗೆ, ರಣಹದ್ದು ಅಂದರೆ ವಲ್ಚರ್, ಹದ್ದು ಅಂದರೆ ಈಗಲ್, ಹುಲಿ ಅಂದರೆ ಟೈಗರ್, ಚಿರತೆ ಅಂದರೆ ಲೆಪರ್ಡ್. ಸೊ ಇದೇ ನೋಡ್ಬೋದು ನಮ್ಮ ಬಂಡೀಪುರ ಸಫಾರಿ ಗಾಡಿ ಅದು ಕಾಣಿದ್ದು ನಿಮಗೆ. ಸೊ ಅವರು ಮಾತ್ರ ಸಫಾರಿ ಟ್ರೈಲ್ಸಲ್ಲಿ ಹೋಗೋಕ್ಕೆ ಆಥರೈಸ್ಡ್. ನಿಮ್ಗೆ ಯಾರಿಗೂ ಪರ್ಮಿಷನ್ ಇಲ್ಲ. ದಯವಿಟ್ಟು ಟಾರ್ ರೋಡ್ಗೆ ಓಡಿಸ್ಕೊಂಡು ಏನು ಸಿಗುತ್ತೋ ಕಣ್ಣಿಗೆ ನೋಡಿಕೊಂಡು ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಚೆನ್ನಾಗಿ ಕಾಣುತ್ತೆ. ಕಾಡಿನ ಮರ್ಯಾದೆಯನ್ನು ಕಾಪಾಡಿ, ನಿಮ್ಮ ಮರ್ಯಾದೆಯನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಕಾಡಿನ ಎಕ್ಸಿಟಿಗೆ ಬಂದಿದ್ದೀವಿ. ಹೊರಗಡೆ ಹೋಗ್ತಾ ಇದ್ದೀವಿ ಇವಾಗ. ಸೊ ನನ್ನ ಬಂಡೀಪುರ ನನ್ನ ಜೊತೆ ನನ್ನ ಗಾಡಿಯಲ್ಲಿ ಮೊದಲನೇ ಸತಿ ನೋಡಿದ್ದು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ದಿಸ್ ಈಸ್ ಮೀ ಸೈನಿಂಗ್ ಆಫ್. ಗೈಸ್ ಇವಾಗ ಹೆಲ್ಮೆಟ್ ಕೊಟ್ಟ, ಅವನು ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ ಅಂತ ನನಗೂ ಸಹ ಗೊತ್ತಿಲ್ಲ. ಸೊ ಅವನಿಗೆ ಇದ್ರ ಬಗ್ಗೆ ಬಂಡೀಪುರ ಈ ಕಾಡು ಬಗ್ಗೆ ಎಲ್ಲ ತುಂಬ ಗೊತ್ತಿದೆ. ಅವನಿಗೆ ಸ್ವಲ್ಪ ನಾಲೆಜ್ ಹೆವಿ ಇದೆ ಇದ್ರ ಬಗ್ಗೆ ಎಲ್ಲ, ತುಂಬ ಇಷ್ಟಪಡ್ತಾನೆ. ಬಟ್ ನನಗೂ ಇನ್ನೂ ಜಾಸ್ತಿ ತಿಳ್ಕೊಂಡೇ ಇದ್ದಾನೆ ಅವನು. ಇದು ಎಲ್ಲ ಬಂಡೀಪುರನೇ ರೀಜನ್ ಸೇರುತ್ತೆ ಇದೆಲ್ಲನೂ. ಜಸ್ಟ್ ನಾವು ಇವಾಗ ಹೇಳ್ದ, ಇವಾಗ ಹೋಗ್ತಾ ಇರೋ ಇದಕ್ಕೆ ಕಬ್ಬಿನಿ ಬ್ಯಾಕ್ ವಾಟರ್ಸ್ಗೆ ಹೋಗ್ತಾ ಇರೋದು. ಸೊ ಸ್ನೇಹಿತರೆ, ಇದು ಏನು ನೋಡ್ತಾ ಇದ್ದೀರಾ, ನುಜಾ ಗೋಶಾಲಯ ಡ್ಯಾಮ್ ಅಂತ ಇದು. ಅಯ್ಯಯ್ಯಯ್ಯ ಇರೋ ನಿಮಿಷ. ಏನು ಸಕ್ಕತ್ತಾಗಿದೆಯಲ್ಲ, ವಾವ್. ಇನ್ನೂ ಡ್ಯಾಮ್ ಬಿಟ್ಟಿಲ್ಲ, ಇನ್ನೂ ಡ್ಯಾಮ್ ನೀರು ಬಿಟ್ಟಿಲ್ಲ ಅಲ್ಲ. ಹೆತ್ತಿಕೋಟೆಯಿಂದ 16 ಕಿಲೋಮೀಟ್ರ್. ಏನು ಮಸ್ತ ಕಾಣಿಸ್ತದೆ ನೋಡಿ ಗೈಸಲ್ಲೆಲ್ಲ. ಇದು ಆ್ಯಕ್ಚುಲಿ ಬಂಡೀಪುರ ರೇಂಜನ್ನೇ ತಗೊಳ್ಳುತ್ತೆ. ಬಟ್ ಕಬಿನಿ ಬ್ಯಾಕ್ ವಾಟರ್ಸ್ಗೆ ಹೋಗ್ತಿರೋದು. ಬ್ಯಾಕ್ ವಾಟರ್ಸ್ ಎಲ್ಲ ಡೈರೆಕ್ಟ್ ಕಬಿನಿಗೆ ಹೋಗ್ತಿರೋದು. ಏನು ಗುರು ವ್ಯೂ ಇದು. ಟ್ರೈನ್ದ ಲೈಟಾಗಿ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಬಟ್ ಇವೆಲ್ಲ ಯಾವುದು ಏನೂ ಇರಲಿಲ್ಲ ಅಂದಿದ್ರೆ, ಸೊ ದಟ್ ಪೂರಾ ವ್ಯೂ ಓಪನ್ ಆಗಿ ಕಾಣೋದು ಎಲ್ಲ. ಬಟ್ ಇಲ್ಲಿ ಆ್ಯಕ್ಚುಲಾಗಿ ಗಾಡಿ ನಿಲ್ಸಂಗಿಲ್ಲ. ಅಕಸ್ಮಾತ್ ಹಂಗೂ ನಿಲ್ಲಿಸ್ತು ಅಂದರೆ 1000 ರೂಪಾಯಿ ಫೈನು. ಸೊ ದಯವಿಟ್ಟು ಇನ್ನೊಂದು ಹೇಳ್ತೀನಿ, ಈ ಥರ ಫಾರೆಸ್ಟ್ ರೀಜನ್ನಿಗೆ ಏನಾದರೂ ಬಂತು ಅಂದಾಗ ಸೊ ದಯವಿಟ್ಟು ಗಾಡಿಗಳಂತೂ ನಿಲ್ಸಕ್ಕೆ ಹೋಗಬೇಡಿ. ಕಾಣಿಸ್ತಾ ಬೇಕಾದ್ರೆ ಯೂಟರ್ನ್ ಮಾಡ್ಕೊಂಡು ಅದೇ ರೂಟಲ್ಲಿ ಇನ್ನೊಂದು ಸತಿ ಟ್ರೈ ಮಾಡಿ ಬರೋಕ್ಕೆ. ಬಟ್ ನಿಮ್ಮ ಕೇರ್ಫುಲ್ಲಲ್ಲಿ ಟ್ರೈ ಮಾಡಿರಿ.
ಅಕಸ್ಮಾತ್ ಆನೆ ಇತ್ತು ಸಡನ್ನಾಗಿ ತುಂಬ ದೂರ ಇರಬೇಕು ಆನೆ ದೂರ ಇದ್ದು ನೀವು ದೂರ ಇದ್ದರೆ ಸೊ ದಟ್ ಹೆಂಗಾದರೂ ಮಾಡಿ ಟ್ರೈ ಮಾಡ್ಬೋದು ವಿಡಿಯೋ ಮಾಡೋಕ್ಕೆ. ಬಟ್ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಅಕಸ್ಮಾತ್ ಒಂದು ಸತಿ ಚಾರ್ಜ್ ಮಾಡ್ತು ಅಂದರೆ ಆನೆ ಅದು ಲಿಟ್ರಲಿ ನೀವು ಪ್ಯಾನಿಕ್ ಆಗಿ ಹೋಗ್ತೀರಾ. ಪ್ಯಾನಿಕಾಗಿ ನೀವೇನು ಮಾಡ್ತೀರಾ ಅನ್ನೋದು ನಿಮ್ಗಳಿಗೆ ಗೊತ್ತಾಗೋದಿಲ್ಲ. ಅಯ್ಯೋ ಅರ್ಜೆಂಟಾಗಿ ಗಾಡಿ ಸ್ಟಾರ್ಟ್ ಆಗೋದಿಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆ ಟೈಮಲ್ಲಿ ಯಾರೋ ಹಿಂಗೆ ಬರ್ತಾವನೇ. ಓಕೆ ಗೈಸ್, ಇವಾಗ ಹೊರಡ್ತಾ ಇದ್ದಾನೆ. ಸರಿ ಮಗ, ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಬೆಂಗಳೂರು? ಇವತ್ತೇ ಹೋಗ್ತೀಯ ಅಲ್ವಾ? ಸರಿ ಆಯಿತು, ಹುಷಾರಾಗಿ ಹೋಗು. ಓಕೆನಾ? ರೀಚ್ ಆದಮೇಲೆ ಫೋನ್ ಹಾಕು. 180 ಅರೌಂಡ್ 200 ಕಿಲೋಮೀಟ್ರ್ ಅಂತ ಅಂದ್ಕೊಂಡಿರೋ. ಇಲ್ಲಿ ಅಲ್ಲಿಂದ ಇನ್ನು 30 ಕಿಲೋಮೀಟ್ರ್ ನಿಮ್ಮ ಮನೆಗೆ ಅಲ್ವಾ? ಅಲ್ಲಿಂದ 30 ಕಿಲೋಮೀಟ್ರ್ ಹೋಗಬೇಕು. ಸರಿ ಓಕೆ, ಹಂಗಾದರೆ ಓಕೆಮ್ಮ. ಹ್ಯಾಡ್ ಎ ಗ್ರೇಟ್ ಡೇ ವಿತ್ ಯು. ಓಕೆನಾ? ಓಕೆಮ್ಮ, ಬಾಯ್. ಹುಷಾರು ಕಣೋ, ಹೋದ್ಮೇಲೆ ಫೋನ್ ಹಾಕು. ಹಾಂ, ಅದು ವಿಡಿಯೋ ಕಳಿಸ್ಕೊಡ್ತೀನಿ ನಾನು ನಿನಗೆ. ಓಕೆಮ್ಮ, ಮನೆಗೆ ಹೋದ್ಮೇಲೆ ಕಳಿಸ್ತೀನಿ, ಯಾಕೆ ವೈಫೈ ಬೇಕು ಅದಕ್ಕೆ. ಬಾಯ್.